ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣ. ಹಾಗೆಯೇ ಇವತ್ತು ನಾನು ಸಮ್ಮರ್ ಸ್ಕಿನ್ ಕೇರ್ ರೂಟೀನ್ ಅಂದರೆ ಮೇಕಪ್ ರೂಟೀನ್ದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇದೇ ವಿಡಿಯೋ ಜೊತೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು. ಸೊ ಈ ಸಮ್ಮರ್ಗೆ ಪರ್ಫೆಕ್ಟಾಗಿ ಹೇಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಕೂಡ ಸಮ್ಮರಲ್ಲಿ ತುಂಬ ಸ್ವೆಟ್ ಆಗ್ತಾ ಇದ್ದೀರಾ, ಇಲ್ಲ ಹೊರಗಡೆ ಹೋದರೆ ಸ್ಕಿನ್ ಎಲ್ಲ ಡಾರ್ಕ್ ಆಗ್ತಾ ಇದೆ. ಸೊ ಮೇಕಪ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂದರೆ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೇಗೆ ಮಾಡ್ಕೊತೀನಿ ಅಂದರೆ ಸಿಂಪಲಾಗಿ ತೋರಿಸಿದ್ದೀನಿ. ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ನೀವು ಈ ಮೇಕಪ್ ರೂಟೀನ್ನ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಮೇಕಪ್ ಅನ್ನೋದಕ್ಕಿಂತ ಇದು ಸ್ಕಿನ್ ಕೇರ್ ವಿತ್ ಮೇಕಪ್ ರೂಟೀನ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಇಷ್ಟ ಆದರೆ ಈ ಮೇಕಪ್ ಲುಕ್ ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ ಏನಿದೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು ದೇವಸ್ಥಾನ ಹೋಗ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಯಾವ ದೇವಸ್ಥಾನ ಏನು ಅನ್ನೋದನ್ನು ಅಲ್ಲಿ ಹೋಗುವಾಗ ತೋರಿಸ್ತೀನಿ. ಬನ್ನಿ ಏನಿವೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ ಹೊರಗಡೆ ಹೋಗೋದಕ್ಕೆ. ಸೊ ನಾನು ಒಂದು ಕಾಟನ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಬಿಸಿ ಅಲ್ವಾ, ಸೊ ಹಾಗಾಗಿ ಹೊರಗಡೆ ಎಲ್ಲ ತುಂಬ ಬಿಸಿಲಿರೋದ್ರಿಂದ ಕಂಫರ್ಟಬಲ್ ಆಗಿ ಫೀಲ್ ಚೆನ್ನಾಗಿರಬೇಕು ಅಂದ್ಬಿಟ್ಟು ಈ ಕಾಟನ್ ಕುರ್ತಾ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಸಿಂದನು. ಮತ್ತು ನನಗಿಂತ 2 ಸೈಜ್ ದೊಡ್ಡ ತೊಗೊಂಡಿದ್ದೀನಿ. ಯಾಕೆಂದರೆ ಈ ಸಮ್ಮರಲ್ಲೆಲ್ಲ ಫಿಟ್ ಆಗಿರೋದೆಲ್ಲ ಹಾಕ್ಕೊಂಡ್ರೆ ಫುಲ್ಲು ಸ್ವೆಟ್ ಆಗ್ತೀವಿ. ಹಾಗಾಗಿ ಈ ಥರ ಫುಲ್ಲು ಕೂಲಾಗಿ ತುಂಬ ಫ್ಲೇರಿ ಆಗಿದೆ, ತುಂಬ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಡ್ರೆಸ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಈ ಡ್ರೆಸ್ ಬೇಕಂದರೆ ಲಿಂಕ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಕೂಡ ಚೆಕ್ ಮಾಡಿ ಬೇಕಂದರೆ ಬೈ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆಯೇ ಇದಕ್ಕೆ ಈ ಜುಮ್ಕೆನ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಎನಿವೆ ಬನ್ನಿ ಹೊರಡೋಣ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಯಾವ ದೇವಸ್ಥಾನ ಏನದು ಅಂದರೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟಿಗೆ ನಾನಿವತ್ತು ರಾಗಿ ಗಂಜಿನ ತೊಗೊಂಡೆ. ಇವಾಗ ಬೇಸಿಕಲ್ಲಿ ನಾನು ರೆಗ್ಯುಲರಾಗಿ ರಾಗಿ ಗಂಜಿನ ತೊಗೊತಾ ಇದ್ದೀನಿ. ಸೊ ರಾಗಿ ಗಂಜಿಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿಬಿಟ್ಟು ತೊಗೊಂಡೆ. ಸೊ ಅವನಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ನಾನು ವೃದ್ಧಿ ಹೋಗ್ತಾ ಇದ್ದೀವಿ. ಇವಾಗ ಏನಂದರೆ ವೃದ್ಧಿ, ಕ್ಯೂಟಿ ಮತ್ತು ಬಾಸು ಇಬ್ಬರೂ ನಮ್ಮ ಅಮ್ಮ ಮನೆಗೆ ಹೋಗಿದ್ದಾರೆ ಊರಿಗೆ. ವೃದ್ಧಿ ನನ್ನ ಜೊತೆನೇ ಇದ್ದಾಳೆ. ಸೊ ಹಾಗಾಗಿ ಅವಳನ್ನ ಸ್ವಲ್ಪ ಎಂಗೇಜಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಪಕ್ಕದ ಮನೆ ನಮ್ಮ ಅತ್ತಿಗೆ ಮನೆಯವರು ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವ್ರದ್ದೇನೋ ಹರಕೆ ಇದೆ ಅಂತ. ಸೊ ಹಾಗಾಗಿ ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಬನ್ನಿ ಯಾವ ದೇವಸ್ಥಾನ ಏನು ಅನ್ನೋದನ್ನು ಹೋಗ್ತಾ ತೋರಿಸ್ತೀನಿ. ಸೊ ನಾನು ಅಂದ್ಕೊಂಡೆ ಇವತ್ತು ಹೇಗಿದ್ದರೂ ರೆಡಿ ಆಗ್ತೀನಲ್ವ. ಸೊ ಹಾಗೆ ನಿಮಗೆ ಜಸ್ಟ್ ಸಿಂಪಲ್ ಮೇಕಪ್ ಲುಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಅಂದ್ಕೊಂಡು ನಾನು ಮಾಡ್ಕೊಳ್ಳೋ ಮೇಕಪ್ ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ನಾನು ಹೇಗೆ ಸಿಂಪಲ್ ರುಟೀನ್ ಅಂದರೆ ಫಾಲೋ ಮಾಡಿಕೊಂಡು ಹೇಗೆ ಲಾಂಗ್ ಸ್ಟೇ ಇರೋ ಮೇಕಪ್ನ ಅಚೀವ್ ಮಾಡ್ತೀನಿ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆಯೇ ಕ್ಯೂಟಿ ಮತ್ತು ಬಾಸು ಇಬ್ಬರು ಊರಿಗೆ ಹೋಗಿರೋದ್ರಿಂದ ಮನೆ ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಇವಾಗ ವೃದ್ಧಿದೇ ಫುಲ್ ಮನೆ ಫುಲ್ ರಾಜ್ಯಭರ ಆಗಿದೆ. ನಾನು ರೆಡಿ ಆಗ್ತೀನಿ ಅಂದರೆ ನನಗಿಂತ ಮುಂಚೆನೇ ರೆಡಿ ಆಗಕ್ಕೆ ಹೋಗ್ಬಿಡ್ತಾಳೆ. ತುಂಬ ಇಷ್ಟ ಅವಳಿಗೆ ರೆಡಿ ಆಗೋದು ಅಂದರೆ. ಎಕ್ಸ್ಪೆಷಲಿ ನಾನು ರೆಡಿ ಆಗ್ತೀನಿ ಅಂದಾಗ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನೊಂದು ಕ್ರೀಮ್ ಹಾಕ್ಕೊಂಡು ನೀನು ಮಾತ್ರ ಕ್ರೀಮ್ ಹಾಕ್ಕೋಬೇಕು, ನಾನು ಹಾಕ್ಕೋಬಾರ್ದು ಅನ್ನೋದು ಜಾಸ್ತಿ ಆರ್ಗ್ಯುಮೆಂಟ್ ಮಾಡಿಬಿಡ್ತಾಳೆ. ಹಾಗಾಗಿ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ರೆಡಿ ಆಗೋದು. ನಾನು ಬರೀ ಇಷ್ಟು ರೆಡಿ ಮಾಡಿಬಿಟ್ಟು ಕಳಿಸ್ದೆ, ಸಾಕಪ್ಪ ಇಷ್ಟೇ ಅಂತ ಸರಿ ಅಂದ್ಬಿಟ್ಟು ಹೋದ್ಲು. ಆಮೇಲೆ ನಾನು ರೆಡಿ ಆಗ್ತಾ ಇದ್ನಲ್ವ, ನಾನು ನೋಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಇದು ಹೆಂಗೆ ರೆಡಿ ಆಗ್ತಾಳೆ ಅಂತ. ನಾನಿಲ್ಲಿ ಫಸ್ಟಿಗೆ ಟೋನರ್ನ ಮೊದಲೇ ಹಾಕ್ಕೊಂಡಿದ್ದೆ, ಹಾಗಾಗಿ ಟೋನರ್ ಮಿಸ್ ಆಗಿದೆ. ನಾನು ಪ್ಲಮ್ ಅವ್ರದ್ದು ರೈಸ್ ವಾಟರ್ ಟೋನರ್ನ ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ಡ್ರೈ ಆದಮೇಲೆ ನಾನಿಲ್ಲಿ ಅಂದರೆ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸಿರಮ್ನು ಕೂಡ ಅಷ್ಟೇ ಫೇಸಿಗೆ ಫುಲ್ಲು ಅಬ್ಸರ್ವ್ ಆಗೋ ತನಕ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಂದು ಸಿರಮ್ ಹಾಕೊಂಡ್ಮೇಲೆ ನನ್ನ ಸ್ಕಿನ್ ಅಂತೂ ತುಂಬ ಸಾಫ್ಟಾಗಿ ಒಂಥರ ಪ್ಲಂಪಿಯಾಗಿ ಕಾಣಿಸುತ್ತೆ. ನಾನು ಈ ನಡುವೆ ರೆಗ್ಯುಲರಾಗಿ ಅಂದರೆ ಮೊದಲು ನಾನು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ಈ ಬ್ರ್ಯಾಂಡಿಗೆ ಸ್ವಿಚ್ ಆದಮೇಲೆ ತುಂಬ ಚೆನ್ನಾಗಿದೆ ರಿಸಲ್ಟು. ಸೊ ಅದ್ರ ಜೊತೆಗೆ ನನ್ನ ಮೇಕಪ್ ವಾಶ್ ನೋಡ್ಬೋದು ನೀವು. ಸೊ ಈ ಥರದ್ದೊಂದು 4 ಇಟ್ಕೊಂಡಿದ್ನೇನೋ, ಅದರಲ್ಲಿ ಎಲ್ಲ ನನ್ನ ಮಕ್ಕಳು ವೇಸ್ಟ್ ಮಾಡಿ ಹಾಕೊಳ್ಳೋದಕ್ಕಿಂತ ವೇಸ್ಟ್ ಆಗೋದೇ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ನನ್ನ ಚಿಕ್ಕ ಮಗಳು ನನ್ನ ದೊಡ್ಡ ಮಕ್ಕಳು ಎಲ್ಲರೂ ಅದನ್ನು ಓಪನ್ ಮಾಡೋದು ತೆಗಿಯೋದು ಎಲ್ಲ ಮಾಡಿ ಒಂದಷ್ಟು ವೇಸ್ಟ್ ಆಗಿ ಮತ್ತು ಒಂದಷ್ಟು ಎಕ್ಸ್ಪ್ರೇ ಆಗಿ ಈ 2 ಚಿಕ್ಕ ಡಬ್ಬಗಳು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆ ಮಾಯ್ಶ್ಚರೈಸರ್ಗೆ ನನಗೆ ಈ ನಡುವೆ ತುಂಬ ಇಷ್ಟ ಆಗ್ತಾರೆ ಮಾಯ್ಶ್ಚರೈಸರ್ ಅಂದರೆ ಎಮ್ಲಿನ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ ಸ್ಕಿನ್ನು. ಹಾಗೆಯೇ ತುಂಬ ಸಾಫ್ಟಾಗಿರುತ್ತೆ.
ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಗ್ತದೆ. ನೀವು ರೆಗ್ಯುಲರಾಗಿ ನನ್ನ ಹಳೆ ವೀಡಿಯೋಸ್ಗಳೆಲ್ಲ ಮೇಕಪ್ ವೀಡಿಯೋಸ್ಗಳು ನೋಡಿದ್ರೆ ನಾನು ಪಾಂಡ್ಸೇ ಜಾಸ್ತಿ ಯೂಸ್ ಮಾಡ್ತೀನಿ. ಪಾಂಡ್ಸು ಮತ್ತು ನಿವ್ಯನ ಯೂಸ್ ಮಾಡಿರ್ತೀನಿ. ಸೊ ಈಗ ನಾನು ಇವಾಗ ಆಲ್ಮೋಸ್ಟ್ 1 ಇಯರಿಂದ ನಾನು ಆಮ್ಲನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿರುತ್ತೆ. ಅದು ಹಾಕೊಂಡ್ಮೇಲೆ ಸ್ಕಿನ್ ಮೇಲೆ ಒಂದು ಶೈನ್ ಇರುತ್ತೆ. ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ನಾನು ನೈಟ್ಗೂ ಅಷ್ಟೇ, ಬೆಳಗ್ಗೆಗೂ ಅಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ತುಂಬ ಲೈಟಾಗಿರುತ್ತೆ ಮತ್ತು ಫೇಸ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಇನ್ನು ಇವಾಗ ಈ ಬಿಸಿಲಲ್ಲಂತೂ ಸನ್ಸ್ಕ್ರೀನ್ ಇಲ್ಲದೆ ಹೊರಗಡೆ ಹೋಗೋಕ್ಕೆ ಆಗಲ್ಲ. ಬೆಂಗಳೂರಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಆಚೆ ಹೋಗ್ತಾಯಿದ್ರೆ ಸ್ಕಿನ್ನೇ ಸುಡ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಬರುತ್ತೆ, ಅಷ್ಟೊಂದು ಬಿಸಿಲಿದೆ. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಟ್ಯಾನ್ ಆಗೋದು ಕಮ್ಮಿ ಆಗುತ್ತೆ. ಹಾಗಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮತ್ತು ಸನ್ಸ್ಕ್ರೀನ್ನ ಯೂಸ್ ಮಾಡಿದ ತಕ್ಷಣವೇ ಹೊರಗಡೆ ಹೋಗಬೇಡಿ. ಆ ಥರ ಏನಾದರೂ ಹೊರಗಡೆ ಹೋದರೆ ನಿಮ್ಮ ಸ್ಕಿನ್ನು ಇನ್ನೂ ಡಾರ್ಕ್ ಆಗುತ್ತೆ. ನಿಮಗೆ ಅವಾಗ ಏನನ್ಸುತ್ತೆ, ಮೇ ಬಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿರೋದ್ರಿಂದನೇ ಇಷ್ಟು ಡಾರ್ಕಾಗಿ ಕಾಣಿಸ್ತಾ ಇದೆ ಅಂತ ನೀವು ಸನ್ಸ್ಕ್ರೀನ್ ಸ್ಕಿಪ್ ಕೂಡ ಮಾಡೋ ಇದಿರುತ್ತೆ. ಏಕೆಂದರೆ ನನಗೂ ಗೊತ್ತಿಲ್ಲದೆ ನಾನೇ ತಪ್ಪನ್ನ ಮಾಡ್ತಾಯಿದ್ದೆ. ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಅವಾಗ ಹಚ್ಕೊಂಡು ಹಾಗೆ ಹೋಗ್ಬಿಡ್ತಾಯಿದ್ದೆ. ಬಿಕಾಸ್ ಅದು ಸ್ಕಿನ್ನಿಗೆ ಅಬ್ಸರ್ವ್ ಆಗಿರಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಸನ್ನಲ್ಲಿ ಎಕ್ಸ್ಪೋಸ್ ಆದಾಗ ಅದು ಗ್ರೇ ಲೈನ್ಸ್ ಆಗಿರ್ಬೋದು, ಅದೊಂಥರ ಕೇಕೆರ್ಗೂ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಆ ಥರ ಫೀಲ್ ನಿಮ್ಗೆ ಯಾರಿಗಾದ್ರೂ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾಗಿ ಸನ್ಸ್ಕ್ರೀನ್ನ ನೀವು ಹೊರಗಡೆ ಹೋಗೋಕ್ಕೂ 1/2 hour ಆರ್ 45 minutes ಮುಂಚೆನೇ ಹಚ್ಕೊಳ್ಳಿ. ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡಬೇಡಿ. ನಿಮ್ಮ ನೆಕ್ ಲೈನಿಗಾಗಿರ್ಬೋದು ಮತ್ತು ನಿಮ್ಮ ಹ್ಯಾಂಡ್ಸಿಗೆ. ಸ್ಕಿನ್ನು ಎಲ್ಲೆಲ್ಲಿ ಸನ್ಗೆ ಎಕ್ಸ್ಪೋಸ್ ಆಗುತ್ತೆ ಅಲ್ಲೆಲ್ಲದು ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರೋಜನ. ನಾನು ತುಂಬ ದಿನಗಳಿಂದ ನ್ಯೂಟ್ರೋಜನನ ಯೂಸ್ ಮಾಡ್ತಾಯಿದ್ದೀನಿ. ಪ್ಲಮ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ. ನಂಗೆ ಅದಷ್ಟು ಸೂಟ್ ಆಗಿಲ್ಲ ಮತ್ತು ಅಷ್ಟೊಂದು ಇಷ್ಟ ಆಗಿಲ್ಲ. ಹಾಗಾಗಿ ನಾನು ನ್ಯೂಟ್ರೋಜನನ ಯೂಸ್ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಚೆನ್ನಾಗಿದೆ ಇದು ಅನ್ನಿಸುತ್ತು. ಹಾಗಾಗಿ ತುಂಬ ವರ್ಷಗಳಿಂದ ಒಂದೇ ಸನ್ಸ್ಕ್ರೀನು. ಏಕೆಂದರೆ ಸನ್ಸ್ಕ್ರೀನಲ್ಲಿ ನನಗೆ ರಿಸಲ್ಟ್ ಒಂದು ಸಲ ಸಿಕ್ಕಿದ್ಮೇಲೆ ಅದನ್ನು ಮತ್ತೆ ನಾನು ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಇನ್ನು ಲೈಟಾಗಿ ನಾನು ಮೆಬ್ಲಿನ್ ಅವ್ರದ್ದು ಫಿಟ್ ಮಿ ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ ನನ್ನ ಸ್ಕಿನ್ ಟೋನ್ದು. ಲೈಟಾಗಿ ಹಾಕ್ಕೊಂಡಿದ್ದೀನಿ. ಟೆಂಪಲ್ಗೆ ಹೋಗ್ತೀನಲ್ವ, ಸ್ವಲ್ಪ ಚೆನ್ನಾಗಿದೆ. ಈ ಬಿಸಿಲಿಗೆ ಒಂಥರ ಬರೀ ಹಾಗೆ ಹೋದ್ರೆ ಒಂಥರ ಡಲ್ ಹೊಡಿತಾ ಇರುತ್ತೆ ಮುಖ. ನಿಮಗೆ ಗೊತ್ತು, ಬಿಸಿಲಲ್ಲಿ ಜಾಸ್ತಿ ನಂಗೆ ಗೊತ್ತಿತ್ತು ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲಲ್ಲೇ ಇರ್ತೀವಿ ಅಂತ. ಹಾಗಾಗಿ ಲೈಟಾಗಿ ನಾನು ಫೌಂಡೇಶನ್ ಕೂಡ ಹಾಕ್ಕೊಂಡೆ. ಫೌಂಡೇಶನ್ ಆದಮೇಲೆ ಫ್ಲಿಕ್ಸಿ ಅವ್ರದ್ದು ಇದು ಚೀಕ್ ಟಿಂಟ್ನ ಹಾಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ನಂಗೆ ತುಂಬ ಇಷ್ಟ. ಒಂಥರ ಇದು ಬಟರಿ ಫೀಲಿಂಗ್ ಅಂತಲೇ ಹೇಳ್ಬೋದು. ಅದನ್ನೇ ಕೂಡ ನಾನು ಐಸ್ಗೂ ಕೂಡ ಜಸ್ಟ್ ಹಾಗೇ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಇಲ್ಲ, ಲೈಟಾಗಿ ಇದು ಮಾಡ್ಕೊಳ್ಳೋಣ ಅಂತ. ನಾನು ಒಳ್ಳೆ ಸ್ಕಿನ್ ಕೇರ್ ಮಾಡಿರೋದ್ರಿಂದ ಸ್ಕಿನ್ನಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಶೈನ್ ಕಾಣಿಸ್ತಾ ಇದೆ ಅಂತ. ನಾವು ಮೇಕಪ್ ಮಾಡಿದಾಗ ಒಬ್ಬೊಬ್ಬರಿಗೆ ಮ್ಯಾಟ್ ಫಿನಿಶ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಶೈನಿ ಅಂದರೆ ಲೈಕ್ ಆಯ್ಲಿ ಗ್ಲಾಸಿ ಲುಕ್ ಇಷ್ಟ ಆಗುತ್ತೆ. ನನಗೆ ಮ್ಯಾಟ್ ಲುಕ್ ನನ್ನ ಫೇಸಿಗೆ ಅಷ್ಟೊಂದು ಸೂಟ್ ಆಗೋಲ್ಲ. ನಾನು ಯಾವಾಗಲೂ ಅದನ್ನು ಮ್ಯಾಟ್ ಲುಕ್ನ ಟ್ರೈನೇ ಮಾಡೋಕ್ಕೋಗಲ್ಲ. ಏಕೆಂದರೆ ನನಗೊಂಥರ ಫೇಸೆಲ್ಲ ದಪ್ಪ ಅನ್ಸೋ ಥರ ಒಂಥರ ಫೀಲ್ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಮೇಕಪ್ ಇಷ್ಟ ಆಗುತ್ತೆ ಅಂತಾರಲ್ಲ, ಹಾಗೆ ನನಗೆ ಈ ಥರ ಗ್ಲಾಸಿ ಮೇಕಪ್ಪೇ ತುಂಬ ಇಷ್ಟ ಆಗೋದು. ನಾನು ರೆಗ್ಯುಲರಾಗಿ ಇಷ್ಟೇ ಗ್ಲಾಸಿ ಮೇಕಪ್ನೇ ಜಾಸ್ತಿ ಮಾಡೋದು. ಫೌಂಡೇಶನ್ನು ಆಗಲಿ ಪೌಡರ್ ಆಗಲಿ ತುಂಬ ರೇರಾಗಿ ಯೂಸ್ ಮಾಡ್ತೀನಿ. ಮತ್ತು ನನಗೆ ಸ್ವೆಟ್ ಆದರೂ ಹಾಗೆ ಅಬ್ಸರ್ವ್ ಆಗುತ್ತೆ. ಮತ್ತು ನಾನು ಮಾಡ್ಕೊಂಡಿರೋ ಸ್ಕಿನ್ ಕೇರಿಂದ ಆಗಿರ್ಬೋದು, ನನಗೆ ಜಾಸ್ತಿ ಸ್ವೆಟ್ ಆಗ್ತೀನಿ ಅಂದಾಗ ನಾನು ಪ್ರೈಮರೆಲ್ಲ ಯೂಸ್ ಮಾಡಿರ್ತೀನಿ. ಪ್ರೈಮರೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ, ಸ್ವೆಟ್ ಆಗೋದೆಲ್ಲ ಕಮ್ಮಿ ಆಗುತ್ತೆ. ನಿಮಗೆ ಪರ್ಟಿಕ್ಯುಲರಾಗಿ ಈ ಸಮ್ಮರಲ್ಲಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ, ಅಂದರೆ ಪಾರ್ಟಿ ಫಂಕ್ಷನ್ಗೆ ಹೋಗೋಕ್ಕೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಏನಾದರೂ ವೀಡಿಯೋ ಬೇಕಾದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನು ಕಂಪ್ಲೀಟ್ ಅದನ್ನು ಮಾಡಿ ತೋರಿಸ್ತೀನಿ, ಯಾವ ಥರ ಮಾಡ್ಕೊಳ್ಳೋದು ಈ ಬೇಸಿಗೆಗೆ. ಏಕೆಂದರೆ ಮದುವೆ ಸೀಸನೆಲ್ಲ ಜಾಸ್ತಿ ಇರುತ್ತೆ. ನಾರ್ಮಲಾಗಿ ನೀವು ಫೌಂಡೇಶನ್ ಅಂದರೆ ಒಳ್ಳೆ ಕ್ವಾಲಿಟಿ ಫೌಂಡೇಶನ್ ಹಚ್ಕೊಂಡು ಹೋಗಿಲ್ಲ ಅಂದರೆ ಹೊರಗಡೆ ಹೋದ ತಕ್ಷಣವೇ ಫುಲ್ ಕೇಕಿ ಆಗುತ್ತೆ, ಫುಲ್ಲು ಗ್ರೇ ಲೈನ್ಸ್ ಸ್ಟಾರ್ಟ್ ಆಗುತ್ತೆ, ಅದೊಂಥರ ಅಸಹ್ಯವಾಗಿ ಕಾಣಿಸುತ್ತೆ. ನಿಮಗೆ ಯಾವ ಥರ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಯಾವ ಥರ ಮಾಡ್ಕೊತೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ಯಾವುದೇ ರೀತಿ ಮೇಕಪ್ ಕೋರ್ಸ್ನ ಮಾಡಿಲ್ಲ, ಬಟ್ ಮೇಕಪ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ನನಗೆ ಯಾವಷ್ಟು ನಾಲೆಡ್ಜ್ ಗೊತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಮಸ್ಕರಾನ ಯೂಸ್ ಮಾಡಿದೆ. ಮಸ್ಕರ ಮತ್ತು ಕಾಜಲೆಲ್ಲ ನಾನು ಕೊಲಾಸಿಲ್ಲ ಯೂಸ್ ಮಾಡ್ತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಇಲ್ಲಿ ಲಿಪ್ ಲೈನರ್ನ ಹಾಕ್ಕೊಂಡಿದ್ದೀನಿ. ಲಿಪ್ ಲೈನರ್ ಬಂದುಬಿಟ್ಟು
ಮಾರ್ಸ್ ಅವ್ರದ್ದು ಮಾರ್ಸು. ಮತ್ತು ಲಿಪ್ಸ್ಟಿಕ್ಕು ಬಂದ್ಬಿಟ್ಟು ಸೇಮ್ ಬ್ರ್ಯಾಂಡೇ ಇರಬೇಕು, ಸೇಮ್ ಬ್ರ್ಯಾಂಡನ್ನೇ ಹಚ್ಕೊಂಡಿದ್ದೀನಿ. ನಾನಿವಾಗ ಆಲ್ರೆಡಿ ಡ್ರೆಸ್ಸು ಡಾರ್ಕ್ ಕಲರ್ ಇರೋದ್ರಿಂದ ಲಿಪ್ ಕಲರ್ನ ನಾನು ಸ್ವಲ್ಪ ಲೈಟರ್ ಶೇಡಲ್ಲಿ ಹೋಗಿದ್ದೀನಿ. ಏಕೆಂದರೆ ಎರಡೂ ಡಾರ್ಕ್ ಆದರೆ ಬಿಸಿಲಲ್ಲಿ ಒಂಥರ ಮುಖಕ್ಕೆ ಹೊಡೆದಂಗೆ ಕಾಣಿಸ್ಬಿಡುತ್ತೆ. ಹಾಗಾಗಿ ನಾನು ಲಿಪ್ಸ್ಟಿಕ್ನ ಸ್ವಲ್ಪ ನ್ಯೂಟ್ರಲಾಗಿ ನನ್ನ ಸ್ಕಿನ್ ಟೋನ್ಗೆ ಸ್ವಲ್ಪ ಮ್ಯಾಚ್ ಆಗೋ ಥರ ಲೈಟರ್ ವರ್ಷನಲ್ಲೇ ಹೋಗಿದ್ದೀನಿ. ಸೊ ನಾವೇನಾದರೂ ಲೈಟ್ ಕಲರ್ ಡ್ರೆಸ್ ಯೂಸ್ ಮಾಡಿದ್ದೀವಿ ಅಂದಾಗ ಲಿಪ್ ಶೇಡ್ ಡಾರ್ಕ್ ಆಗಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಡ್ರೆಸ್ಸು ಡಾರ್ಕ್ ಆಗಿ ಲಿಪ್ ಶೇಡು ಡಾರ್ಕ್ ಆಗಿದ್ದರೆ ಅದು ಅಷ್ಟೊಂದು ಮ್ಯಾಚ್ ಆಗೋಲ್ಲ, ಚೆನ್ನಾಗಿ ಕಾಣಿಸಲ್ಲ, ತುಂಬ ಹೆವಿ ಲುಕ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇನ್ನು ನಂದು ಸ್ವಲ್ಪ ಕರ್ಲಿ ಹೇರು, ಸ್ನಾನ ಮಾಡಿದಾಗ ಫುಲ್ ಕರ್ಲಿ ಆಗಿರುತ್ತೆ. ಈ ಕರ್ಲಿ ಹೇರ್ ಇದ್ದರೆ ಏನಂದರೆ ಫುಲ್ಲು ಒಂಥರ ನಿಮಗೆ ಆ ಸಾಫ್ಟ್ ಇದು ಫೀಲ್ ಬರಲ್ಲ, ಒಂಥರ ರಫ್ ಫೀಲ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಿರಮ್ನ ಯೂಸ್ ಮಾಡ್ತೀನಿ, ಲಾರಿಯಲ್ ಸಿರಮ್. ಇದು ತುಂಬ ದಿನದಿಂದ ಯೂಸ್ ಮಾಡ್ತೀನಿ ನಾನು. ಯಾಕೆಂದರೆ ನನಗೆ ಅಷ್ಟೊಂದೇ, ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋದ್ರಿಂದ ನಾನು ಚಿಕ್ಕದೊಂದು ಡಬ್ಬ ಇಟ್ಕೊಂಡಿದ್ದೀನಿ. ಏಕೆಂದರೆ ನಾನು ತುಂಬ ಲಾಸ್ಟ್ ಟೈಮ್ ದೊಡ್ಡ ತೊಗೊಂಡು ಎಕ್ಸ್ಪೈರಿ ಆಗಿ ಹೋಗಿತ್ತು. ಹಾಗಾಗೋದು ಬೇಡ, ಖಾಲಿಯಾದಂಗೆ ತೊಗೋಬೋದು ಅಂದ್ಬಿಟ್ಟು ಸೊ ಚಿಕ್ಕದು ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಫಿಕ್ಸರು ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಾದ್ಮೇಲೆ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಗ್ಲೋ ಕಾಣಿಸುತ್ತೆ. ಹಾಗೆಯೇ ನಾನು ಏನು ಮಾಡಿದ್ದೀನಿ, ಈ ಸಿಂಪಲ್ ಮೇಕಪ್ ಲಾಂಗ್ ಸ್ಟೇ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಮೇಕಪ್ ಲುಕ್ ಅಂತ. ನನಗಂತೂ ಈ ಥರ ಮೇಕಪ್ ತುಂಬಾ ಇಷ್ಟ ಆಗುತ್ತೆ, ಗ್ಲಾಸಿ ಲುಕ್ ಮೇಕಪ್. ಸೊ ನಾನೇ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಮೇಕಪ್ ಲುಕ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ಕೊತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಫೈನಲಾಗಿ ಇಯರಿಂಗ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಇಯರಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದು ಸೂಟ್ ಆಗ್ತಾಯಿತ್ತು, ಬಟ್ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಲಾಂಗ್ ಅವರ್ಸ್ ಹಾಕ್ಕೊಳ್ಳೋದ್ರಿಂದ ಅದು ಕಿವಿ ಎಲ್ಲ ಆಲ್ಮೋಸ್ಟ್ ನಂದು ಕಿವಿ ಬಂದ್ಬಿಟ್ಟು ಸ್ವಲ್ಪ ಸಾಫ್ಟ್ ಜಾಸ್ತಿ, ಹಾಗಾಗಿ ಅದು ಜಗೆ ಬೀಳುತ್ತೆ ಅಂದ್ಬಿಟ್ಟು ಸೊ 1-2-3 ಆಪ್ಷನ್ ಇಟ್ಕೊಂಡು ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಎರಡು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನಿಸ್ತು. ಹಾಗಾಗಿ ಸೊ ನನಗೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು, ಅಂದರೆ ಅವ್ರ ಕೈಲಿ ಸೆಲೆಕ್ಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲೋಡು ಒಂದು ಸೆಕೆಂಡ್, ಇಲ್ಲೋಡು ಇದು ಚೆನ್ನಾಗಿದೆ, ಇಲ್ಲೋಡು ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ಬೇಡವಾ? ಸೊ ಅನಿ ಇದನ್ನು ಸೆಲೆಕ್ಟ್ ಮಾಡಿದ್ರು. ಬನ್ನಿ ಇವಾಗ ಹೇಗೆ ಕಾಣಿಸ್ತದೆ ಎಲ್ಲೂ ಹಾಕೊಳಂಗಿಲ್ಲ, ಇಟ್ಕೊಂಡಿಲ್ಲ, ಅದನ್ನೆಲ್ಲ ಹಾಕೋಬಾರ್ದು. ಯು ಶುಡ್ ನಾಟ್ ಟಚ್ ಆಲ್ಸೋ. ಅನಿಲೋಡು ಮ್ಯಾಚ್ ಆಗುತ್ತೆ. ಬ್ಲೂ, ಇದು ಡಾರ್ಕ್ ಬ್ಲೂ. ವೃದ್ಧ ಲಿಪ್ಸ್ಟಿಕ್ನ ಹಾಕೋಬಿಟ್ಟು, ಮ್ಯಾಟ್ ಲಿಪ್ಸ್ಟಿಕ್ ಹಾಕೋಬಿಟ್ಟು ಮಾತಾಡೋಕೆ ಆಗ್ತಾ ಇಲ್ಲ ಅಂದರೆ ನಂತರ ಗ್ಲೌಸ್ ಹಾಕೋಬೇಕಾಗಿತ್ತು. ಸೊ ಪಾಪ ಅನಿ ನೈಟ್ ಶಿಫ್ಟ್ ಹೋಗ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಿರ್ಲಿಲ್ಲ. ನಾನಂತೂ ಎಬ್ರಿಸಿ ಇದು ಚೆನ್ನಾಗಿದೆ ಅಂತ ಪಾಪ ಅವ್ರು ಒಂದು ಕಣ್ಣು ಓಪನ್ ಮಾಡ್ಕೊಂಡೆ ಚೆನ್ನಾಗಿದೆ ಇದನ್ನು ಹಾಕ್ಕೊಂಡ್ರು. ಇನ್ನು ನಾನು ಫೈನಲ್ ಆಗಿ ಸೊ ರೆಡಿ ಆದೆ. ಸೊ ನಿಮಗೆ ಏನಾದ್ರೂ ಈ ಪ್ರಾಡಕ್ಟ್ ಅಂದರೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಎಲ್ಲದು ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನನಗೆ ಹೇಳಿ. ಸೊ ನಾನು ಲಿಂಕ್ನ ಶೇರ್ ಮಾಡ್ಕೊತೀನಿ. ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ ಲಿಂಕ್ ಆಗಿರ್ಬೋದು, ಅವ್ರ ವಾಚಸ್ ಲಿಂಕ್ ಆಗಿರ್ಬೋದು, ಹಾಗೆಯೇ ಬ್ರಾಸ್ಲೆಟ್ ಲಿಂಕ್, ಇಯರಿಂಗ್ಸ್, ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾನು ವೇರ್ ಮಾಡಿರಲ್ಲಿ ಯಾವುದಾದ್ರೂ ಲಿಂಕ್ ಬೇಕಾದರೆ ನನಗೆ ಲಿಂಕ್ ಬೇಕಂತ ಹೇಳಿ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಫೈನಲ್ ಆಗಿ ಹೇಗೆ ಕಾಣಿಸ್ತಾ ಇದೆ ಅಂತ ಜಸ್ಟ್ ಒಂದು ಫೈನಲ್ ಲುಕ್ನ ತಗೊಂಡೆ.
ಇನ್ನೂ ಲೇಟ್ ಆಗೈತೆ ಬಾ ಅಂದರು ಸರಿ ಅಂದ್ಬಿಟ್ಟು ನಾನು ಇನ್ನು ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಹೊರಬಿಟ್ಟು ದೇವರಿಗೆ ಮೊಡ್ಲಕ್ಕಿ ಕೊಡೋದಕ್ಕೆ ಭಾಗ್ಯಕ್ಕೆ ಸೀರೆ ತೊಗೋಬೇಕು ಅಂತ ಹೇಳಿದ್ರು. ಹಾಗಾಗಿ ಸೀರೆ ತೊಗೊಂಡ್ಬಿಟ್ಟು ಹೊಸಕೋಟೆ ಹತ್ರ ನಿಲ್ಲಿಸಿದ್ರು. ಅಂದರೆ ನಾನು ಮತ್ತೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಹೊಸಕೋಟೆ ಹತ್ರ ಅಂದರೆ ಇವಾಗ ದೇವರಿಗೆ ಅಂದರೆ ಸೀರೆನ ಕೊಡ್ತಾರೆ, ನಾವೇನು ಸೆಲೆಕ್ಟ್ ಮಾಡೋದಿಲ್ಲ. ಕಲರ್ ಯಾವ್ದು ಬೇಕು ಅದು ನೋಡ್ಕೊಂಡು ತೊಗೊಂಡ್ರೆ ಸಾಕು. ಇನ್ನು ದೇವ್ರಿಗೆ ಏನೇನು ಬೇಕು ಮೊಡ್ಲಕ್ಕಿ ಎಲ್ಲ ತೊಗೊಂಡು ಹಾಗೆ ಪೂಜೆ ಸಾಮಾನೆಲ್ಲ ತೊಗೊಂಡ್ವು. ಹಾಗೆ ಇಲ್ಲಿ ಎಲ್ಲ ವಿಳ್ಯದೆಲ್ಲ ರೇಟ್ ಎಷ್ಟು ಕಮ್ಮಿ ಅಂದರೆ ನಮ್ಮ ಮನೆ ಹತ್ರ ನಾನು ಅಂದರೆ ಕಳ್ಸಕ್ಕೆ ಇದೆಲ್ಲ ತೊಗೊಂಡ್ರೆ ಆಲ್ಮೋಸ್ಟ್ 25 ರುಪೀಸ್ 20 ರುಪೀಸ್ ತೊಗೊತಾರೆ. ಇಲ್ಲಿ 25 ರುಪೀಸ್ಗೆ ಅರ್ಧ ಕಟ್ ಅಂತ ಹೇಳಿದ್ರು. ಅದನ್ನೇ ಹೇಳ್ತಾ ಇದ್ದೆ, ಎಷ್ಟೊಂದು ಕಮ್ಮಿ ನಮ್ಮ ಏರಿಯಾದಲ್ಲಿ ಯಾಕೆ ಅಷ್ಟೊಂದು ರೇಟ್ ಜಾಸ್ತಿ ಅಂತ. ಇನ್ನು ದೇವಸ್ಥಾನ ಹತ್ರ ಬಂದವು. ನಾವು ಬಂದಿರೋದು ಇವತ್ತು ಪಟಾಲಮ್ಮ ದೇವಸ್ಥಾನ. ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಸೊ ಅವರು ಏನೋ ಹರಕೆ ಮಾಡ್ಕೊಂಡಿದ್ರು, ಅದು ಈಡೇರ್ತು ಅಂದ್ಬಿಟ್ಟು ಹರಕೆ ತೀರ್ಸೋದಕ್ಕೆ ಅಂದ್ಬಿಟ್ಟು ಬಂದಿದ್ದು. ಹಾಗೆ ಅಷ್ಟರಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಚರಿ ಕೂಡ ಬಂದಳು. ಚರಿ ಭಾಗ್ಯಕ್ಕನ ಮೊಮ್ಮಗಳು, ಸೊ ಹರ್ಷಿತಾ ಅವ್ರ ಮಗಳು, ಅವರು ಕೂಡ ಬಂದರು. ಇನ್ನು ಇಂಥ ಬಿಸಿಲು ಅಂದರೆ ಯಪ್ಪ ಕಾಲಿಟ್ರೆ ಬೆಂದೋಗುತ್ತೇನೋ ಆ ಥರ ಆಯಿತು. ಸೊ ಒಂದೆರಡು ಗಾಡಿ ಇಳಿದ್ರಿಂದ ಒಂದೆರಡು ಹೆಜ್ಜೆ ನಡೆದು ಫುಲ್ಲು ಕಾಲೆಲ್ಲ ಸುಟ್ಟೋಗ್ಬಿಡ್ತು. ಹಾಗೆ ಓಡ್ಕೊಬಂದ್ಬಿಟ್ಟೆ. ಇನ್ನು ನಮ್ಮ ವೃದ್ಧಿ, ಸೊ ನಾವಿಲ್ಲಿಂದ ವೃದ್ಧಿ ನಾನು ಭಾಗ್ಯಕ್ಕೆ ಹೋಗಿದ್ವು ಕುಮಾರಣ್ಣ ಎಲ್ಲ. ಸೊ ಅಲ್ಲಿಂದ ಬಂದ್ಬಿಟ್ಟು ಹರ್ಷಿತಾ ಅವ್ರ ಅತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ದೇವರು. ಸೊ ಇಲ್ಲಿ ಏನಂದರೆ ಸ್ಪೆಷಲ್ಲು ಏನೇ ಹರಕೆ ಮಾಡಿಕೊಂಡ್ರು ಈಡೇರತ್ತಂತೆ. ಸೊ ಅದು ಈಡೇರಿದ ಮೇಲೆ ಬಂದುಬಿಟ್ಟು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡಿಸ್ಬಿಟ್ಟು ಹೋಗೋದು. ನಾನು ಎಲ್ಲ ಕಡೆ ಫುಲ್ಲು ಹರಕೆಗಳನ್ನ ಕಟ್ಬಿಟ್ಟಿದ್ದಾರೆ. ಈ ಬಳೆಗಳಾಗಿರ್ಬೋದು, ಅವ್ರ ಕೈಯಲ್ಲಿ ಏನಿರುತ್ತೋ ಅದೆಲ್ಲ ಪ್ರತಿಯೊಂದೂ ಅಲ್ಲಿ ಕಟ್ಟಿದ್ರು. ಇಲ್ಲಿ ಕುತ್ಕಮ್ಮ, ಏ ಚರಿ ನೀನು ಕುತ್ಕೊಬೇಕಂತ ಸರಿ, ನಾನೆಲ್ಲಿ ಕುತ್ಕೊಳ್ಳಿ? ಅಲ್ಲಿ ಬರಲಾ? ನಾನು ಅಲ್ಲಿ ಕುತ್ಕೊಳ್ಳಾ? ಸರಿ, ನಾನು ನಿನ್ನ ಪಕ್ಕ ಕುತ್ಕೋಬೇಕಲ್ಲ. ನಮ್ಮ ಅಜ್ಜಿ ಪಕ್ಕದ ನಾನು ಕುತ್ಕೊಂತೀನಿ. ಗುಡ್ ಗರ್ಲ್. ಕಟ್ ಮಾಡಿಬಿಟ್ಟು ಅಲ್ಲಿ ತುಂಬಿಸೋರೇನೋ ಒಳಗಡೆ. ಅಲ್ಲ ಕಟ್ ಮಾಡಿದ್ರೆ ನೀನು ಎಲ್ಲಿ ಇಡೋಕ್ಕಾಗತ್ತೆ? ಕಟ್ ಮಾಡು, ದೀಪಕ್ಕೆ ಹಾಕ್ಬಿಟ್ಟು ಅಲ್ಲಿ ಬಾಟ್ಲಿಗೆ ಯಾವ್ದು ತುಂಬಿಸ್ತಾರೆ. ಫ್ರೆಂಡ್ ಮಾಡ್ಕೊಂಡವಳೆ ಹುಡುಗನ್ನ. ಇಲ್ಲೇ ಆಟ ಆಡ್ತಾವ್ರೆ. ಮಾಡು, ಮುಂದೆ ಹೋಗಿ ಮಾಡು. ಹಾಂ, ಹೆಂಗೆ ಮಾಡೋದು? ಹಾಂ, ಗುಡ್. ನೀನು ಮಾಡ್ದಿರೋದು? ಹೋಗಿ ಚರಿ ಜೊತೆ ಹೋಗು, ಚರಿ ಜೊತೆ ಇಟ್ಕೊಂಡು ಮಾಡು. ಮಾಡಮ್ಮ, ಇಟ್ಕೊಂಡು ಮಾಡು ಮಗನೆ. ಮಾಡಪ್ಪ, ಕೊಟ್ಬಿಡು ಚರಿ ಇವಾಗ ಅಕ್ಕಗೆ. ಅಕ್ಕ ಕೊಡು ಮಗನೆ, ಅಕ್ಕಗೆ ಕೊಡು ಇವಾಗ. ಅಕ್ಕ ಮಾಡಲಿ. ಅಕ್ಕ ಕೈಯಲ್ಲಿ ಇಲ್ಲ, ಸಾಕಷ್ಟೇ. ಸರಿ, ಸಾಕಷ್ಟೇ. ಹರ್ಷಿತಾ, ಇಟ್ಬಿಡ ಅಲ್ಲೇ. ಅಲ್ಲಿ ಇದು ಬಾಳೆಹಣ್ಣು ಇದೆಯಲ್ಲ, ಬಾಳೆಹಣ್ಣಿಗೆ ಸಿಕ್ತು. ಸರಿ ಬಾ ಈ ಕಡೆ ತಗೋಣ. ಕುಂಕುಮ ಇಟ್ಟು ಸಾಕ್ಬಿಡು, ಅದಕ್ಕೆ ಸ್ನಾನನೇ ಮಾಡಿಸ್ಬಿಡ. ತೊಗೊಳ್. ಇಕ್ಕಸ್ಕತ್ತ ಇಲ್ಲ ನೋಡು. ಯಾಕೆ ಅದೇನ್ಗೆ ಬರುತ್ತಾ? ಈ ನೋಡಲ್ಲಿ ಚರಂಡಿ ಐತಿ, ಈ ಕಡೆ ಬಾ. ಇಲ್ಲಿ ಬೀಳ್ತೀಯ ಆಮೇಲೆ. ಇಲ್ಲಿ ನಿಂತ್ಕೊ, ಇಲ್ಲೇ ನಿಂತ್ಕೊಂಡು ನೋಡಿ ನೀನು. ಓ ಅಲ್ಲಿ ಕೊಡು. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹೌದಾ?
ಒಂದ್ಸರಿ ನಾನು ನೋಡ್ಬೇಕು ಬಿಟ್ಬಿಡು. ಇನ್ನು ಇವ್ರು ಬಂದ್ಬಿಟ್ಟು ಕೋಳಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ರಂತೆ. ಸೊ ಅವ್ರಿಗೆ ಈಡೇರಿದ್ಮೇಲೆ ಅವರು ಕೂಡ ಕೋಳಿನ ಅಲ್ಲೇ ಕಟ್ ಮಾಡಿ ಅಲ್ಲೇ ಕೂಡ ಅಡುಗೆ ಮಾಡಿಕೊಂಡು ಊಟ ಮಾಡಿ ಕೂಡ ಹೋಗ್ಬೋದಂತೆ. ಸೊ ನಮಗೆ ಅಷ್ಟೆಲ್ಲ ಅಲ್ಲಿ ಸ್ಪೆಷಾಲಿಟೀಸ್ ಇಲ್ದಿದ್ದ ಕಾರಣ ನಾವೇನು ಮಾಡಿದ್ವು, ಸೊ ಅಲ್ಲೇ ಎಲ್ಲ ಇದು ಮಾಡಿ, ಸೊ ಆಮೇಲೆ ಅಲ್ಲಿ ಸ್ವಲ್ಪ ಬೆಂಕಿ ಎಲ್ಲ ಮುಂದೆ ಹಾಕಿದ್ರು, ಅಂದ್ರೆ ಬೇರೆಯವರೆಲ್ಲ ಅಡುಗೆ ಮಾಡ್ತಾಯಿದ್ರು. ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಒಂದೆರಡು ಪುಕ್ಕ ಸುಟ್ಟು ಒಂದು ಸ್ವಲ್ಪ ತಂದ್ರಿಕ್ಬೇಕು ಅಂತ ಹೇಳಿದ್ರು. ಅಲ್ಲಿ ಬಂದು ಇನ್ನು ಅಲ್ಲಿಂದ ನಾವು ಹರ್ಷಿತಾ ಮನೆಗೆ ಬಂದ್ವು. ಹರ್ಷಿತಾ ಮನೆಗೂ ದೇವಸ್ಥಾನಕ್ಕೂ ತುಂಬ ಹತ್ರ. ಸೊ ಹಾಗಾಗಿ ಇನ್ನು ಅಲ್ಲೇ ಎಲ್ಲ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದು ಹರ್ಷಿತಾ ಮನೇಲಿ ಒಂದು ಹಸು ಮತ್ತು ಒಂದು ಕರು ಇತ್ತು. ನಮ್ಮ ವೃದ್ಧಿಗೆ ಹಸು ತುಂಬ ಇಷ್ಟ ಹಸುಗಳು ಅಂದರೆ. ಹಾಗಾಗಿ ಪಾಪ ಅವು ಮಲಗಿರೋಕೆ ಹುಲ್ ಕೊಟ್ಟು ತಿನ್ಸಿ ಎಬ್ರಿಸ್ತಾ ಇದ್ದು. ಅದೇ ಹರ್ಷಿತಾ ಹೇಳ್ತಾ ಇಲ್ಲಿ ಎಬ್ರಿಸ್ಬೇಡಿ, ಅವು ಎದ್ರೆ ಮತ್ತೆ ಮಲ್ಕೊಳ್ಳೋದು, ಅಂದರೆ ಮತ್ತೆ ಈ ಥರ ಮಲ್ಕೊಳ್ಳೋದು ಟೈಮ್ ತೊಗೊಳುತ್ತೆ, ಸೊ ಕೊಡಕ್ಕೆ ಹೋಗ್ಬೇಡಿ, ತಿನ್ನೋದಾದರೆ ಎದ್ಬಿಡ್ತವೆ ಅಂತ. ಇವ್ರು ಕೇಳಬೇಕಾ. ಸೊ ಇವರಿಬ್ರು ಚರಿನು ಮತ್ತು ವೃದ್ಧಿ ಇಬ್ರು ಹಸುಗಳಿಗೆ ಹುಲ್ ತಿನ್ಸೋದಕ್ಕೆ ಹೋಗ್ತಾ ಇದ್ರು. ನೀನೇ ಎಬ್ರಿಸ್ಬಿಟ್ಟು ಸರಿ, ಕಾಲು ಸುಡ್ತಾ ಇಲ್ವೇ? ಸ್ವಲ್ಪ ಎತ್ಕೊಳ್ಳಿ ಒಂದೊಂದೇ. ತಿನ್ಸು, ನೀ ಚಿಕ್ಕ ಹಸುಗೆ ತಿನ್ಸು. ಸರಿ, ದೊಡ್ಡ ಹಸುಗೆ ತಿನ್ಸು. ಸರಿ ಬೇಕಂತೆ. ಸೊ ಅಲ್ಲೆಲ್ಲ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವು. ಚೆನ್ನಾಗಿದೆ ಒಂಥರ ಅವ್ರ ಕಡೆ ಎಲ್ಲ. ಸೊ ಮರಗಳು, ಅದಾದಮೇಲೆ ಈ ಥರ ಹಸುಗಳು, ಒಂಥರ ಚೆನ್ನಾಗಿತ್ತು. ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡೋದಕ್ಕೆ ಆಗಿರ್ಬೋದು, ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ನಾವು ಅಷ್ಟರಲ್ಲೆಲ್ಲ ಅಡುಗೆ ಕೂಡ ಮಾಡಿದ್ರು ಅವರತ್ತೆ. ಸೊ ಊಟ ಕೂಡ ಮಾಡಿದ್ವು. ಸೊ ಎಲ್ಲರೂ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಡೋ ಹೊತ್ತಿಗೆ ಸಂಜೆ ಆಗಿತ್ತು. ಅಷ್ಟರಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ನ ವಿಡಿಯೋ ಮಾಡ್ಕೊಂತಿದ್ರು. ಅಲ್ಲಿ ನೋಡಿದ್ರೆ ಕರೆಕ್ಟಾಗಿ ಕಾಣಿಸ್ತಾನೆ ಇರಲಿಲ್ಲ. ಅಂದರೆ ನಾವು ಆಟೋದಲ್ಲೆಲ್ಲ ಇದ್ದಿದ್ದು, ಸ್ವಲ್ಪ ಹೈಟ್ ಇದರಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೇನೋ. ಸೊ ಅದಾದಮೇಲೆ ಆ ಕಡೆಯಿಂದ ಚರಿನೂ ಎತ್ತಾಕೊಂಡ್ಬಂದ್ಬಿಟ್ಟು, ಚರಿನ ಫಸ್ಟ್ ಟೈಮ್ ಅವ್ರ ಅಮ್ಮನ ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋದು ನಾವು. ಏಕೆಂದರೆ ಅವಳು ಅವ್ರ ಅಮ್ಮನ ಬಿಟ್ಟು ಇರೋದೇ ಇಲ್ವಂತೆ. ಅದಕ್ಕೆ ಟ್ರೈ ಮಾಡೋಣ ಇವತ್ತು ಅಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಒಪ್ಪಿಸ್ಬಿಟ್ಟು ಕರ್ಕೊಂಡ್ಬಂದು. ಚರಿಗೆ ವೃದ್ಧಿ ಅಂದರೆ ತುಂಬ ಇಷ್ಟ, ವೃದ್ಧಿ ಜೊತೆ ಚೆನ್ನಾಗಿ ಇರ್ತಾಳೆ. ಸೊ ಇನ್ನು ಅಲ್ಲಿಂದ ಬಂದಮೇಲೆ ಜಿಮ್ಗೆ ಹೋದೆ. ತುಂಬ ಜನ ಕೇಳ್ತಾಯಿದ್ರಿ ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾಪ್ ಮಾಡಿದ್ರಾ, ಏನಕ್ಕೆ ವಿಡಿಯೋ ಬರ್ತಾ ಇಲ್ಲ ಅಂತ. ಸೊ ತುಂಬ ಆನ್ ಆ್ಯಂಡ್ ಆಫ್ ಇದ್ದಿದ್ದರಿಂದ ಇವಾಗ ಸ್ವಲ್ಪ ನಾನು ಬ್ರೇಕ್ ಕೊಟ್ಟಿದ್ದೀನಿ. ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ 30 ಡೇಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಆವಾಗ ನಾನು ನಿಮಗೆ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗ್ಲಾಸ್ ಆಫ್ ಲವ್. ಬಾಯ್.